ಓದೋದು ಅಂತಿದ್ದೀರಾ, ದಿನ ಇಡೀ ಓದ್ತಿದ್ರಾ ಅಥವಾ ಎಲ್ಲಾದ್ರೂ ಸ್ವಲ್ಪ ಸ್ವಲ್ಪ ಗ್ಯಾಪ್ ತಗೊಂಡು ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಿ? ಎಸ್ ಸರ್, 8 to 10 hours ಓದ್ತಿದ್ದೆ ಡ್ಯೂರಿಂಗ್ ಹಾಲಿಡೇಸ್. ಅಬ್ಬಬ್ಬಾ, 8 to 10 hours ಏನ್ರಿ? ಸುಳ್ಳು ಹೇಳಿಕ್ ಹೋಗ್ಬೇಡಿ. ಇಲ್ಲ ಸರ್, 8 to 10 hours. ನಾವು 2 years ಸಿಲೆಬಸ್ ಕವರ್ ಮಾಡಿ ಎಕ್ಸಾಮ್ ಬರ್ದಿರೋರು ಇನ್ನು 3 months ಸಿಲೆಬಸ್ ಕವರ್ ಮಾಡಿ ಎಕ್ಸಾಮ್ ಬರೋದು ತುಂಬಾ ಈಸಿ ಅನಿಸ್ತಿದೆ. ಒಂದ್ 2 ನಿಮಿಷ ನಿಲ್ಲಮ್ಮ, ಸ್ವಲ್ಪ ಒಂದ್ ಬೈಟ್ ತಗೋತೀನಿ. When we enter into a competitive world, it is entirely different. So ಅವಾಗ ಸ್ವಲ್ಪ ನಾನು ಟಾಪರ್ ಅಲ್ಲ ಅಂತ ಆಗ ಗೊತ್ತಾಯ್ತು. ಐ ಆಮ್ ಜಸ್ಟ್ ಅನ್ ಅಬವ್ ಅವರೇಜ್ ಸ್ಟೂಡೆಂಟ್. ಸೊ ನಿಮ್ ಸೌಂಡ್ ಕೇಳಿದ್ರೆ ಕೋಗಿಲೆ ಕೂಗಿದಂಗ ಆಗ್ತಿದೆ. ಸ್ವಲ್ಪ ಒಂದ್ 2 lines ಏನಾದ್ರೂ ಹಾಡ್ಬೋದಾ? ಸೊ ಸರ್, ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ನಮ್ ಟಾಪರ್ ಜೊತೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ. ಸೊ ಬನ್ನಿ ಸರ್. ಓ ಹೆಲೋ, ಹೇಗಿದ್ದೀರಾ? ಆರ್ ಯು ಎಕ್ಸೈಟೆಡ್ ಫಾರ್ ದಿ ಬ್ರೇಕ್ಫಾಸ್ಟ್? ಸೊ ಬನ್ನಿ, ಹಾಗಿದ್ರೆ ಬ್ರೇಕ್ಫಾಸ್ಟ್ ಮಾಡೋಣ, ನಿಮ್ ಜೊತೆ ಒಂದು ಶಾರ್ಟ್ ಟಾಕ್ ಕೂಡ ಮಾಡೋಣ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಹೆಂಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಏನಿವತ್ತು ಓಂಕಾರ್ ಸರ್ ಕಲ್ಸೋದ್ ಬಿಟ್ಟು ತಿಂಡಿ ತಿನ್ಲಿಕ್ಕೆ ಬಂದಿದ್ದಾರಾ ಅಥವಾ ಫುಡ್ ಬ್ಲಾಗ್ ಮಾಡ್ಲಿಕ್ಕೆ ಬಂದಿದ್ದಾರಾ ಅಂತ ತಿಳ್ಕೊತಿದ್ದೀರಾ? ಡೆಫಿನೆಟ್ಲಿ ನಾಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಟುಡೇ ನಿಮ್ಗೆ ಥಂಬ್ನೇಲ್ ನೋಡಿ ಒಂದು ಐಡಿಯಾ ಸಿಕ್ಕಿರ್ಬೇಕು. ವಿ ಹ್ಯಾವ್ 292 out of 300 in PU boards. Again, KCET rank 2546, COMEDK rank 1947 with us, one and only Diksha. Hello everyone. So Diksha, ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ can you tell me about your KCET journey from Maggie at 2 AM to KCET rank 2546? ಹೇಗಿತ್ತು ನಿಮ್ ಜರ್ನಿ? Sir, of course I had midnight studies. I had a lot of ups and downs in my journey. ತುಂಬಾ ಖುಷಿಯಾಗಿದ್ದು ಇದೆ, ಸಿಚುಯೇಷನ್ಸ್ ತುಂಬಾ ಸ್ಯಾಡ್ನೆಸ್ ಆಗು ಇತ್ತಿದೆ. ಕಾಲೇಜ್ ಲೈಫ್ ಜೊತೆಗೆ ಒಂದು ಸ್ಟಡಿ ಟೈಮ್ ಅಂಡ್ PW ವಿಡಿಯೋಸ್ ವಾಚಿಂಗ್ ಟೈಮ್, ರಿಸಲ್ಟ್ಸ್, ಎಕ್ಸಾಮ್ಸ್. So it was filled with all this. ಸೊ ಅಂದ್ರೆ ಎಲ್ಲಾ ಸೀಕ್ವೆನ್ಸ್ ಅಲ್ಲಿ ಹೋಗ್ತಾ ಇತ್ತು, ಲೈಕ್ ಹೌ ವಿ ಹ್ಯಾವ್ ಜಾಮೆಟ್ರಿಕ್ ಪ್ರೋಗ್ರೆಷನ್, ಆ ರೀತಿ ಸೀಕ್ವೆನ್ಸ್ ಬೈ ಸೀಕ್ವೆನ್ಸ್ ಹೋಗ್ತಾ ಇತ್ತು. ನೀವು ಕಾಲೇಜ್ ಲೈಫ್ ಬಗ್ಗೆ ಮಾತಾಡಿದ್ರಿ. ಸೊ ಒಂದ್ಸತಿ ನೀವು BMSC ಕಾಲೇಜ್ ಅಲ್ಲಿ ಇವಾಗ ಕರೆಂಟ್ಲಿ CSE ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ, ಕರೆಕ್ಟ್? Yes sir. ಸೊ ಅಲ್ಲಿ ಕಾಲೇಜ್ ಎಂಟರ್ ಆಗಿದಾಗ ವೆನ್ ಯು ಸಾ ದ ಓವರ್ ಆಲ್ ಎನ್ವೈರ್ಮೆಂಟ್, ನಿಮ್ಗೆ ಹೆಂಗ್ ಅನ್ಸಿತ್ತು? ಏನಾದ್ರೂ ಬಟರ್ಫ್ಲೈ ಮೂವ್ಮೆಂಟ್ ಬಂತಾ? Yes sir, I was so excited. ಬಟ್ ಅಷ್ಟೇನಿಲ್ಲ, ಜಾಸ್ತಿ ಅಕಾಡೆಮಿಕ್ಸ್ ಕಡೆ ಫೋಕಸ್ ಇದೆ ನಮ್ಮ ಕಾಲೇಜಲ್ಲಿ. ಕ್ಯಾಂಪಸ್ ಎಲ್ಲ ಚೆನ್ನಾಗಿದೆ, ಮತ್ತೆ ಕ್ಲಬ್ಸ್ ಎಲ್ಲ ಅದೊಂದು ಹೊಸ ಥಿಂಗ್ಸ್. ಅಂಡ್ ಐ ಮೆಟ್ ವೇರಿಯಸ್ ಕೈಂಡ್ಸ್ ಆಫ್ ಪೀಪಲ್ ಲೈಕ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ಕರ್ನಾಟಕ, ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ಇಂಡಿಯಾ. ಸೊ ಆ ಥರ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ಮೇಕ್ ಮೋರ್ ಮೆಮೊರೀಸ್. ಓಕೆ, ನೀವು KCET ಕೂಡ ಕ್ವಾಲಿಫೈ ಆಗಿದ್ದೀರಾ. And COMEDK also you have a magical rank that is 1947, which India got independence. So ಅದ್ರ ಬಗ್ಗೆ ಏನಾದ್ರೂ ಹೇಳ್ಬೇಕಂದ್ರೆ do you have anything? Sir, actually COMEDK ಮುಗ್ದಿದ ತಕ್ಷಣ I got independence. Okay. I was shocked to see that it was 1947. So it was the end of my journey. On whole 2 years journey COMEDK ಇಂದ ಎಂಡ್ ಆಗಿತ್ತು. Sir, COMEDK ಗೆ ಎಕ್ಸ್ಟ್ರಾ ಪ್ರಿಪೇರ್ ಆಗಿಲ್ಲ. So I gave with my knowledge. CET ಮತ್ತೆ NEET ಪ್ರಿಪೇರ್ ಆಗಿತ್ತು. ಹಾ, ಓಕೆ, ಫೈನ್. ಸೊ ಡ್ಯೂರಿಂಗ್ ಯುವರ್ ಎಂಟೈರ್ ಜರ್ನಿ whenever we are preparing for an exam, it is not 1 day or 2 day journey, ಕರೆಕ್ಟ್ ಅಲ್ವೇನ್ರಿ? ಸೊ ಅದು ಏನ್ ಜರ್ನಿ ಇರುತ್ತಲ್ಲ, ಅದು ಕಂಪ್ಲೀಟ್ ಆಗಿ ನಮ್ದು 1 year ಜರ್ನಿ, 2 year ಜರ್ನಿ ಇರ್ಬೋದು. ಸೊ ಡ್ಯೂರಿಂಗ್ ದ ಎಂಟೈರ್ ಜರ್ನಿ ನಿಮ್ಗೆ ಏನಾದ್ರೂ ಅನ್ಸಿತಾ ಪೇರೆಂಟ್ಸ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಇಲ್ಲಾಂದ್ರೆ ಡಿಮೋಟಿವೇಟ್ ಆಗ್ತಾ ಇದ್ದೀರಾ ಯಾವ್ದು ಒಂದ್ ಪಾಯಿಂಟಿಗೆ, ಇಲ್ಲಾಂದ್ರೆ ಫಾದರ್ ನಿಮ್ದು ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಮದರ್ ಇಮೋಷನಲಿ ಅಟ್ಯಾಚ್ಮೆಂಟ್ ಹೆಂಗಿತ್ತು, ಇದನ್ನೆಲ್ಲ ಸ್ವಲ್ಪ ಸಮರೈಸ್ ಮಾಡಿ ಹೇಳ್ಬೋದಾ? ಹಾ ಸರ್, ಪೇರೆಂಟ್ಸ್ ಪ್ರೆಷರ್ ನನಗೆ ಅಷ್ಟು ಇರ್ಲಿಲ್ಲ. ಮಾಮ್ ತುಂಬಾ ಮೋಟಿವೇಟ್ ಮಾಡ್ತಿದ್ರು. ನಾನು ಯಾವಾಗ್ಲೂ ಡೌನ್ ಆದಾಗ ಸ್ವಲ್ಪ ನೀನ್ ತಲೆ ಕೆಡ್ಸ್ಕೊಬೇಡ, ನೀನ್ ಓದು, ನಿನ್ ಹಾರ್ಡ್ ವರ್ಕ್ ಎಷ್ಟಾಗುತ್ತೋ ಅಷ್ಟು ಮಾಡು, ರಿಸಲ್ಟ್ ದೇವ್ರಿಗೆ ಬಿಡು ಅಂತ ಹೇಳ್ತಿದ್ರು. ಸೊ ನಾನು ಟೇಬಲ್ ಮೇಲೆ ಮುಂದೆ ಹಾಕ್ಬಿಟ್ಟಿದ್ದೆ, ಹಾರ್ಡ್ ವರ್ಕ್ ನಿಂದು, ರಿಸಲ್ಟ್ ದೇವ್ರಿಂದು ಅಂತ. ಸೊ ಫಾದರ್ ಸ್ವಲ್ಪ ಎಲ್ಲ ಕಾಲೇಜಿಗೆ ಕರ್ಕೊಂಬರೋದು ಬಿಡೋದು, ನಂಗೆ ಡೌಟ್ಸ್ ಇದ್ದಾಗ ವೇಟ್ ಮಾಡೋದು, ಟೀಚರ್ಸ್ ಹತ್ರ ಹೇಳ್ಸ್ಕೊಂಡ್ ಬರೋವರೆಗೂ. ಸೊ ಈ ತರ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಮಾರ್ಕ್ಸ್ ಅಷ್ಟು ಕೇಳ್ತಿರ್ಲಿಲ್ಲ ನನಗೆ, ಅವ್ರಿಗೆ ಗೊತ್ತಿತ್ತು, ಬಿಕಾಸ್ ನನ್ ಮನೇಲಿ ನೋಡ್ತಿದ್ರಲ್ಲ ಓದೋದು.
ಸೊ ಸೊ ಓದೋದು ಅಂತಿದ್ದೀರಾ, ದಿನ ಇಡೀ ಓದ್ತಿದ್ರಾ ಅಥವಾ ಎಲ್ಲಾದ್ರೂ ಸ್ವಲ್ಪ ಗ್ಯಾಪ್ ತಗೊಂಡು ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಿ ಓದ್ತಾ ಇದ್ರಾ? ಎಸ್ ಸರ್, 8 to 10 hours ಓದ್ತಿದ್ದೆ ಡ್ಯೂರಿಂಗ್ ಹಾಲಿಡೇಸ್. ಅಬ್ಬಬ್ಬಾ 8 to 10 hours ಏನ್ರಿ, ಸುಳ್ಳು ಹೇಳಿಕ್ ಹೋಗ್ಬೇಡಿ. ಇಲ್ಲ ಸರ್, 8 to 10 hours ಡ್ಯೂರಿಂಗ್ ಹಾಲಿಡೇಸ್ ಅಂಡ್ ಡ್ಯೂರಿಂಗ್ ಕಾಲೇಜ್ ಮ್ಯಾಕ್ಸಿಮಮ್ 4 hours ಸರ್ ಆಗ್ತಿತ್ತು. ಐ ವಾಸ್ ನಾಟ್ ಸೋ ಕನ್ಸಿಸ್ಟೆಂಟ್ ಬಿಕಾಸ್ ವಿ ಆರ್ ನಾಟ್ ಮಷೀನ್ಸ್ ಅಲ್ವಾ, ವಿ ಆಲ್ಸೋ ನೀಡ್ ರಿಫ್ರೆಶ್ಮೆಂಟ್ಸ್. ಇನ್ನೊಂದು ಏನಂದ್ರೆ, ಇವಾಗ ನೋಡಿ ನೀವು ಹೇಳ್ತಾ ಇದ್ದೀರಾ ಲೈಕ್ ಯು ಸ್ಟಡಿಡ್ ಫಾರ್ 8 to 10 hours a day, ಬಟ್ ಪೀಕ್ ಟೈಮ್ ಇದ್ದಾಗ ಯಾವ ರೀತಿ ಓದಿದ್ರಿ ನೀವು? ಲೈಕ್ ವೆನ್ ವಿ ಸಿ ಲೈಕ್ ಒಂದ್ಸತಿ PU ಬೋರ್ಡ್ಸ್ ಮುಗ್ದ್ಮೇಲೆ ನಾವು ಕಂಪ್ಲೀಟ್ಲಿ ಫ್ರೀ ಆಗಿ ಹೋಗ್ತೀವಿ. ಸೊ ನೀವು ಆ ಟೈಮಿಗೆ ಏನಾದ್ರೂ ಡೈವರ್ಷನ್ ಬಂತಾ, ಇಲ್ಲ ಇನ್ನೊಂದ್ ಸ್ವಲ್ಪ 5 ದಿನ ಗ್ಯಾಪ್ ತಗೊಳ್ಳೋಣ, ಇವಾಗ ಹೆಂಗೂ ಬೋರ್ಡ್ ಎಕ್ಸಾಮ್ ಮುಗ್ದಿದೆ, ಸ್ವಲ್ಪ ಚಿಲ್ ಆಗಿ ಅಲ್ಲೇ ಇಲ್ಲೇ ಫ್ರೆಂಡ್ಸ್ ಜೊತೆ ತಿರ್ಗಾಡಿ ಆಮೇಲೆ ಬಂದು ಓದಿದ್ರೆ ಆಯ್ತು ಇನ್ನೊಂದು ರಿಮೈನಿಂಗ್ 35 days? So actually I didn't take even 1 day gap after board exam because ನಂಗೆ ತುಂಬಾ already I was ಸುಳ್ಳು ಇದು. 1 day ಗ್ಯಾಪ್ ತಗೊಂಡಿಲ್ಲ? No sir, only that day I took gap because ನಾನು ತುಂಬಾ ದಿನ ಆಗಿತ್ತು MCQ ಸಾಲ್ವ್ ಮಾಡಿ. Just I was concentrating towards boards. 1 to 2 months I concentrated toward boards. ನಾನು ಒಂಚೂರು MCQs ಮಾಡಿರಲಿಲ್ಲ. So next day only I started paper solving. ಓಕೆ, ಸೊ ಫೈನ್. ಸೊ ನಿಮ್ಮ ಐಡೆಂಟಿಟಿ ಹೇಳ್ಬೇಕಂದ್ರೆ ಆಲ್ವೇಸ್ ಆಸ್ ಅ ಟಾಪರ್ಸ್ ಇತ್ತಾ? ಇಟ್ ವಾಸ್ ಐಡೆಂಟಿಟಿ ಆಲ್ವೇಸ್ ಆಫ್ ಟಾಪರ್ಸ್ ಆರ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಗ್ರಾಜುವಲಿ ಸ್ಕೂಲ್ ಆದ್ಮೇಲೆ PU ಬಂದ್ಮೇಲೆ ಸ್ವಲ್ಪ ಸೀರಿಯಸ್ನೆಸ್ ಬಂತಾ ಅಂಡ್ ಯು ಬಿಕೇಮ್ ಅ ಟಾಪರ್ ಲೈಕ್ ದಟ್? So from childhood I was identified as a topper. ಓ, ಮನೆಯಲ್ಲೆಲ್ಲ ಟಾಪರ್ ಬಂದ್ಲು ಅಂತ ಮನೆಯಲ್ಲ, ಸ್ಕೂಲ್ CBSE 96.4% ಬಂದಿತ್ತು 10th ಅಲ್ಲಿ. ಆಗ ಸ್ವಲ್ಪ ಹಂಗೆ ಟಾಪರ್ ಫೀಲ್ ಬಂದಿತ್ತು. ಆಮೇಲೆ PU ಬಂದ್ಮೇಲೆ ನಂಗೆ ಏನ್ ಅರ್ಥ ಆಯ್ತು ಅಂದ್ರೆ ವಾಟ್ ವಿ ಹ್ಯಾವ್ ಸ್ಟಡಿಡ್ ದಟ್ ಮೆಥಡ್ ವಾಸ್ ನಾಟ್ ಕರೆಕ್ಟ್. ಸೊ ನಾವೇನ್ ಥಿಯರಿಟಿಕಲ್ ಕ್ವಶನ್ಸ್ ಓದ್ತಾ ಇದ್ವಿ, ಬರಿತಾ ಇದ್ವಿ, ವೆನ್ ವಿ ಎಂಟರ್ ಇನ್ ಟು ಎ ಕಾಂಪಿಟೇಟಿವ್ ವರ್ಲ್ಡ್ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ಅವಾಗ ಸ್ವಲ್ಪ ನಾನು ಟಾಪರ್ ಅಲ್ಲ ಅಂತ ಆಗ ಗೊತ್ತಾಯ್ತು. ಐ ಆಮ್ ಜಸ್ಟ್ ಅನ್ ಅಬವ್ ಅವರೇಜ್ ಸ್ಟೂಡೆಂಟ್. ಸೊ ಐ ವಿಲ್ ಟ್ರೈ ಟು ರೀಚ್ ಟಾಪ್ ಲೆವೆಲ್ ಅಂತ ಅನ್ಕೊಂಡೆ. ಓಕೆ, ಸೊ ಐಡೆಂಟಿಟಿ ಬಗ್ಗೆ ಮಾತಾಡಿದ್ವಿ ನಾವು. ಈವನ್ ವೆನ್ ಐ ವಾಸ್ ಸ್ಟಡಿಂಗ್ ಆರ್ ವೆನ್ ಎವರ್ ಇನ್ ಅ ಲೈಫ್ ಜರ್ನಿ, ನಾವು ಯಾರಿಗಾದ್ರೂ ಒಂದು ಮೋಟಿವೇಶನ್ ಅಂತ ಇಟ್ಕೋತೀವಿ, ಕ್ಲಿಯರ್? ಸೊ ಆ ತರ ಮೋಟಿವೇಶನ್ ನಿಮ್ಗೆ ಯಾರಾದ್ರೂ ಇದ್ರಾ? ಸರ್, ಐ ವಾಸ್ ಮೋಟಿವೇಟೆಡ್ ಥ್ರೂ ದ ವಿಡಿಯೋಸ್ ಆಫ್ ಟಾಪರ್ಸ್, ಏಮ್ಸ್ ಟಾಪರ್ಸ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಸೊ ಅವ್ರ ಸ್ಟ್ರಾಟಜೀಸ್ ನೋಡ್ತಾ ಇದ್ದೆ. ಓಕೆ, ಸೊ ಅವ್ರು ಏಮ್ಸಿಗೆ ರೀಚ್ ಆಗಿದ್ದಾರೆ ಅಂದ್ರೆ ಅವ್ರು ತುಂಬಾ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದಾರೆ. ನಾನು ಅಟ್ಲೀಸ್ಟ್ ಅದರಲ್ಲಿ ಅಷ್ಟಂತೂ ರೀಚ್ ಆಗಲ್ಲ, ಅದ್ರಲ್ಲಿ ಸ್ವಲ್ಪ ಮಾಡಿದ್ರೆ ನನ್ಗೂ ಒಂದ್ ಸ್ವಲ್ಪ ರಿಸಲ್ಟ್ ಸಿಗುತ್ತೆ ಅಂತ ಅವ್ರನ್ನ ನೋಡಿ ಮೋಟಿವೇಟ್ ಆಗ್ತಿದೆ. ಅದ್ ಬಿಟ್ರೆ ಟೀಚರ್ಸ್ ಅಂತೂ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀವು ಹೇಳ್ತಿರ್ತೀರಾ ಕ್ಲಾಸಸ್ ಅಲ್ಲಿ. ಸೊ ದಟ್ ಮೋಟಿವೇಟೆಡ್ ಮೀ. ಓಕೆ, ಫೈನ್. ಸೊ ನೀವು ಆ ರೀತಿ ಮೋಟಿವೇಶನ್ ತಗೊಂಡ್ರಿ. Like you saw the students who have reached the topmost colleges. Yes sir. AIMS is one of the topmost. So AIMS ಅಂದ್ಮೇಲೆ ನೀವು NEET aspirant? Yes sir, I was basically NEET aspirant. So NEET aspirant, maths faculty is taking the interview. Yes. One maths question kodla? Yes sir, you can give. But I'm not so strong at maths. So ನಾನು basically PCB ಕಾನ್ಸಂಟ್ರೇಟ್ ಮಾಡಿದ್ದೆ. ಆದ್ರೆ CET-ಗೆ ಬೋರ್ಡ್ 100 ಕಾನ್ಸಂಟ್ರೇಟ್ ಮಾಡಿ KCET above 35 ಬಂದಿದ್ದಕ್ಕೆ ಐ ಗಾಟ್ BMS. Yes sir. Okay, so you told about BMSc now. So one of the top engineering colleges Karnatakaದಲ್ಲಿ, correct? I think 3rd or 4th position ಅಲ್ಲಿ ಬರುತ್ತೆ. So once you went to BMSc college, ನಿಮ್ಗೆ ಹೆಂಗ್ ಅನ್ಸಿತ್ತು ಅಲ್ಲಿ? Like there are a lot of things going on, correct? ಅಂದ್ರೆ ಯಾವ ರೀತಿ ಅಂದ್ರೆ, ಇಫ್ ಯು ಸಿ ದೇರ್ ವಿಲ್ ಬಿ ಫೆಸ್ಟ್ ಗೋಯಿಂಗ್ ಆನ್ ಇನ್ ದ ಕಾಲೇಜ್. ಅದು ರೆಗ್ಯುಲರ್ ಕಾಲೇಜಸ್ ಅಲ್ಲಿ ಇರಲ್ಲ. ದ ವಾಟ್ ಎವರ್ ದ ಫೆಸ್ಟ್ ಆರ್ ದಟ್ ನೆಕ್ಸ್ಟ್ ಲೆವೆಲ್ ಫೆಸ್ಟ್ ಎಲ್ಲ ಆಗ್ತಾವ ಕಾಲೇಜಸ್ ಅಲ್ಲಿ, ಕರೆಕ್ಟ್? ಅದನ್ನು ಕೂಡ ನಾವು ಒಂದು ಮೋಟಿವೇಶನ್ ತಗೋಬಹುದಾ? ಕರೆಕ್ಟ್. ಆಮೇಲೆ ದ ಡಿಪಾರ್ಟ್ಮೆಂಟ್ಸ್ ವಾಟ್ ಎವರ್ ದೇ ಆರ್ ದರ್, ಕರೆಕ್ಟ್? ಎಲ್ಲ ಫ್ಯಾಕಲ್ಟೀಸ್ ದೇ ಹ್ಯಾವ್ PhD ಡಿಗ್ರೀಸ್. ಅವರೆಲ್ಲ ನಿಮ್ಗೆ ಹೆಂಗ್ ಮೋಟಿವೇಟ್ ಮಾಡಿದ್ರು ಒನ್ಸ್ ಯು ಗೋ ಟು ದ ಕಾಲೇಜ್? Sir, it was like a new journey, start of new journey after a long break. ತುಂಬಾ ಹಾಲಿಡೇಸ್ ಇತ್ತಲ್ಲ ನಮಗೆ ಕೌನ್ಸಿಲಿಂಗ್ ಟೈಮಲ್ಲಿ. ಫೆಸ್ಟ್ ಅಷ್ಟು ನಡೆಯಲ್ಲ ಸರ್, ಕ್ಲಬ್ಸ್ ವಿಲ್ ಆರ್ಗನೈಸ್. ಸೊ ನಾವು ಯಾವ ಬೇಕೋ ನಮ್ಮ ಇಂಟ್ರೆಸ್ಟ್ ಮೇಲೆ, ಇವಾಗ ನಾವೇನು ಡ್ರಾಪ್ ಮಾಡಿದ್ವಿ 2 years, ನಮ್ಮ ಇಂಟ್ರೆಸ್ಟ್, ನಮ್ಮ ಪ್ಯಾಷನ್, ಹಾಬೀಸ್ ಆಗಿರ್ಬೋದು, ಅಲ್ಲಿ ನಾವು ಕಂಟಿನ್ಯೂ ಮಾಡೋ ಚಾನ್ಸ್ ಸಿಗುತ್ತೆ ಸೊ ಕಾಲೇಜಸ್ ಅಲ್ಲಿ. ಸೊ ದಟ್ಸ್ ದ ವೆರಿ ನೈಸ್ ಪಾರ್ಟ್. ಓಕೆ,
ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ಕಾಲೇಜಲ್ಲಿ? ಡಿಡ್ ಯು ಮೇಕ್ ನ್ಯೂ ಫ್ರೆಂಡ್ಸ್ ಅಥವಾ ನಿಮ್ ಓಲ್ಡ್ ಫ್ರೆಂಡ್ಸ್ ನಿಮ್ ಜೊತೆ ಕಾಲೇಜಲ್ಲಿ ಜಾಯ್ನ್ ಆಗಿದಾರಾ? ಓಲ್ಡ್ ಫ್ರೆಂಡ್ ಓನ್ಲಿ ಒನ್ ಫ್ರೆಂಡ್ ಹ್ಯಾಸ್ ಜಾಯಿಂಡ್ ವಿತ್ ಮೀ. ಓಕೆ. ಫ್ರೆಂಡ್ಸ್ ಎಲ್ಲ ದೇ ಆರ್ ವೆರಿ ಫ್ರೆಂಡ್ಲಿ. ಸೊ ನನ್ನ ಕ್ಯಾಲಿಬರ್ ಇರೋರೆ ನನಗೆ ಸಿಕ್ಕಿದ್ದಾರೆ. ಓಕೆ. ಆಮೇಲೆ ತುಂಬಾ ಬೇರೆ ಬೇರೆ ಭಾಷೆ ಮಾತಾಡೋರೆಲ್ಲ ಸಿಕ್ಕಿದ್ದಾರೆ. ಈಗಲೂ ಕಾಂಪಿಟೇಷನ್ ಇರುತ್ತಾ? ನಾ ಟಾಪರ್ ಆಗ್ತೀನಿ, ನೀ ಟಾಪರ್ ಆಗ್ತೀಯಾ ಅಂತ ಹೇಳಿ ಆಫ್ಟರ್ ಗೋಯಿಂಗ್ ಟು ಟಾಪ್ ಇಂಜಿನಿಯರಿಂಗ್ ಕಾಲೇಜ್? ನಾಟ್ ದಟ್ ಮಚ್ ಸ್ಟ್ರೆಸ್ಫುಲ್. ಸೊ ತುಂಬಾ ಫ್ರೀ. ಇವಾಗ ನಾವೇನು ಎಕ್ಸಾಮ್ ಮುಂಚೆ ಓದ್ಬೇಕು ಅಂತ 8 to 10 hours ಓದ್ಬೇಕು ಅಂತ ಅನ್ಸ್ತಿತ್ತು. ಇವಾಗ ನಮಗೆ ಸೆಮ್ ಅಂಡ್ ಎಕ್ಸಾಮ್ ಬಿಫೋರ್ ಬಂದ್ರೆ ನಮಗೆ ಓದ್ಬೇಕು ಅಂತಾನೆ ಅನ್ಸಲ್ಲ. ಸೊ ಅಷ್ಟು ಫ್ರೀ ಆಗಿ ಜಸ್ಟ್ 3 months ಸಿಲೆಬಸ್. ನಾವು 2 years ಸಿಲೆಬಸ್ ಕವರ್ ಮಾಡಿ ಎಕ್ಸಾಮ್ ಬರ್ದಿರೋರು ಇನ್ನು 3 months ಸಿಲೆಬಸ್ ಕವರ್ ಮಾಡಿ ಎಕ್ಸಾಮ್ ಬರೋದು ತುಂಬಾ ಈಸಿ ಅನ್ಸ್ತಿದೆ. ಓಕೆ, ಒಂದ್ 2 ನಿಮಿಷ ನಿಲ್ಲಮ್ಮ, ಸ್ವಲ್ಪ ಒಂದ್ ಬೈಟ್ ತಗೋತೀನಿ. ಸೊ ಎಸ್, ನಂಗ್ ನೋಡಿ, ನಂಗಂದ್ರೆ 2 ಥಿಂಗ್ಸ್ ಇಷ್ಟ. ಒಂದು ಊಟ ಮಾಡೋದು, ಲೈಕ್ ದಿಸ್ ಬ್ರೇಕ್ಫಾಸ್ಟ್. ಇನ್ನೊಂದು ಮ್ಯಾಥ್ಸ್, ನಂಗೆ ಪ್ರೀತಿ ಅದು. ಸೊ ನಾನ್ ಆಕ್ಚುಲಿ ಇದು ಬ್ರೇಕ್ಫಾಸ್ಟ್ ನೋಡಿ ನಿಮ್ ಬಗ್ಗೆ ಕೇಳೋದೇ ಮರ್ತೋದೆ. ಕ್ಯಾನ್ ಯು ಟೆಲ್ ಮಿ ಸಮಥಿಂಗ್ ಅಬೌಟ್ 2 lines ಅಬೌಟ್ ಯು? Yeah, sir, I can describe me in few words. I'm very enthusiastic, ಆಮೇಲೆ ambitious, straight forward, sir, extrovert. So ಏನು ಫಿಲ್ಟರ್ ಇಲ್ಲ, ನೀವು ಕೇಳಿದ್ದಕ್ಕೆ ಆನೆಸ್ಟ್ ರಿಪ್ಲೈಸ್ ಕೊಡ್ತೀನಿ. ಸೊ ನಿಮ್ ಸೌಂಡ್ ನೋಡಿದ್ರೆ ತುಂಬಾ ಸ್ವೀಟ್ ಆಗಿದೆ, ಒಂದ್ ಕೋಗಿಲೆ ಕೂಗಿದಂಗ ಆಗ್ತಿದೆ. ಸೊ ಏನಾದ್ರೂ ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ? ಜಸ್ಟ್ ಮೈ ಗಟ್ ಫೀಲಿಂಗ್. ಎಸ್ ಸರ್, ಸಿಂಗಿಂಗ್, ಡ್ಯಾನ್ಸಿಂಗ್ ಎಲ್ಲ ನನ್ನ ಹಾಬೀಸ್. ಓ ಸೂಪರ್. ಡಾನ್ಸ್ ಎಲ್ಲ ಮಾಡೋದು ಬೇಡಮ್ಮ, ಒಂದು 2 lines ಹಾಡ್ಬೋದಾ? ಎಸ್ ಸರ್. ಮೋಟಿವೇಶನಲ್ ಸಾಂಗ್ ಬೇಕಾ ಸರ್? ಮೋಟಿವೇಶನ್ ಸ್ಟೂಡೆಂಟ್ಸ್. ನನಗ? ಓ ಸ್ಟೂಡೆಂಟ್ಸ್. ಓಕೆ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ. ಥ್ಯಾಂಕ್ ಯು. ಓಕೆ ಫೈನ್. ಸೊ ನೀವು ಹೋರಾಟ ಬಗ್ಗೆ ಹಾಡನ್ನ ಹಾಡಿದ್ರಿ. ಸೊ ನೋಡಿ, ಯಾವುದೋ ಒಂದು ಪೊಸಿಷನ್ಗೆ ನಾವು ರೀಚ್ ಆಗ್ತೀವಿ ಅಂದ್ಮೇಲೆ ಜನ ಬರೀ ಸಕ್ಸಸ್ ಬಗ್ಗೆ ಮಾತಾಡ್ತಾರೆ, ಕರೆಕ್ಟ್? ಅದ್ರ ಹಿಂದೆ ನಾವು ಎಷ್ಟು ಪೇನ್ ಇರುತ್ತೆ ಅದ್ರ ಬಗ್ಗೆ ಯಾರು ನೋಡಿರಲ್ಲ, ಯಾರು ಗೊತ್ಸ ಇರಲ್ಲ. ಅದು ಜಸ್ಟ್ ಯಾರದು ಪೊಸಿಷನ್ಗೆ ಹೋಗಿರ್ತಾರಲ್ಲ ಅವ್ರಿಗಷ್ಟೇ ಐಡಿಯಾ ಇರುತ್ತೆ. ಸೊ ನಿಮ್ ಆ ಸಕ್ಸಸ್ ಇಂದ ಏನ್ ಜರ್ನಿ ಇತ್ತು? ಹೌ ಇಟ್ ವಾಸ್? ಎಸ್ ಸರ್, ಆಸ್ ಯು ಟೋಲ್ಡ್, ರಿಸಲ್ಟ್ ಮಾತ್ರ ಎಲ್ಲರಿಗೂ ಕಾಣಿಸೋದು. ಅದ್ರಿಂದ ಪೇನ್ ಎಷ್ಟಿತ್ತು, ಸಫರಿಂಗ್ಸ್ ಎಷ್ಟಿತ್ತು, ಎಷ್ಟು ಓದಿದ್ದಾರೆ, ಎಷ್ಟು ಎಫರ್ಟ್ ಹಾಕಿದ್ದಾರೆ, ಅದು ಯಾರು ಕೇರ್ ಮಾಡಲ್ಲ. ಬಟ್ ನಮ್ಮ ಟೀಚರ್ಸ್, ಪೇರೆಂಟ್ಸ್ ಆಫ್ ಕೋರ್ಸ್ ಕೇರ್ ಮಾಡ್ತಾರೆ. ಒಬ್ರೊಬ್ರು ಕ್ಯಾಲಿಬರ್ ಒಂದೊಂಥರ ಇರುತ್ತೆ. ಸಮ್ ಕ್ಯಾನ್ ಲರ್ನ್ ಫಾಸ್ಟ್, ಗ್ರಾಸ್ ಫಾಸ್ಟ್. ಸ್ವಲ್ಪ ಜನ ಸ್ಲೋ ಲರ್ನರ್ಸ್ ಇರ್ತಾರೆ, ಅವ್ರು ಜಾಸ್ತಿ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸೊ ನನ್ನ ಜರ್ನಿಯಲ್ಲಿ ನಾನು ಸ್ವಲ್ಪ ಅಷ್ಟೊಂದು ಫಾಸ್ಟ್ ಇಲ್ಲ ಸರ್, ತುಂಬಾನೇ ನಿಧಾನಕ್ಕೆ ಕಲ್ತಿದ್ದು. ಅಂಡ್ ರಿವಿಷನ್ ತುಂಬಾ ರಿಕ್ವೈರ್ಮೆಂಟ್ ಇತ್ತು. ಸೊ ಅವಾಗ PW ವಿಡಿಯೋಸ್ ನಂಗೆ ಹೆಲ್ಪ್ ಮಾಡ್ತು. ಓಕೆ, ನೀಟ್ ಆಸ್ಪಿರೆಂಟ್ ಅಂತ ಹೇಳಿದ್ರಿ. ವಾಟ್ ಹ್ಯಾಪನ್ ಟು ಯುವರ್ ನೀಟ್ ಜರ್ನಿ? ನಿಮ್ಗೆ ಯಾವಾಗ ಅನ್ಸಿತ್ತು ಬೇಡ ನೀಟ್ ಬೇಡ, KCET ಮೇಲೆ ಫೋಕಸ್ ಮಾಡೋಣ? ಬಿಕಾಸ್ ಒಂದು ಫೇಮಸ್ ಸೇಯಿಂಗ್ ಇದೆ, ಎರಡು ದೋಣಿ ಮೇಲೆ ಕಾಲಿಟ್ರೆ ನಾವು ಒಳಗೆ ಹೋಗ್ಬಿಡ್ತೀವಿ ಅಂತ ಹೇಳಿ, ನೀರಲ್ಲಿ ಹೋಗ್ಬಿಡ್ತೀವಿ ಅಂತ ಹೇಳಿ. ಸೊ ಆ ರೀತಿ ನಿಮ್ಗೆ ಯಾವಾಗ ಅನ್ಸುತ್ತೆ? ಸರ್, 2 ದೋಣಿ ಮೇಲೆ ಕಾಲಿಡ್ಬಾರ್ದು ಅಂತಾನೆ ಫಸ್ಟ್ ಇಂದ ಅನ್ಕೊಂಡಿದ್ದೆ. ಬಟ್ ಆಟೋಮೆಟಿಕ್ಲಿ ಹೋಗ್ಬಿಡ್ತಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ವೆನ್ ಐ ಗಾಟ್ ಬೋರ್ಡ್ ಎಕ್ಸಾಮ್ಸ್, ಸೊ ಹೆಂಗೋ ಬೋರ್ಡ್ ಎಕ್ಸಾಮ್ಸ್ ಚೆನ್ನಾಗಿದೆ. ಸೊ KCET ಸ್ವಲ್ಪ ಸಾಲ್ವ್ ಮಾಡಿದ್ರೆ ಹೌದು, ಕರೆಕ್ಟ್. ಬಿಕಾಸ್ ಬೋರ್ಡ್ಸ್ ನಾವು ನೋಡಿದ್ರೆ 50% ಆಫ್ ದಿ ಮಾರ್ಕ್ಸ್ ಇಸ್ ಟೇಕನ್ ಫ್ರಮ್ ಬೋರ್ಡ್ಸ್ ಇನ್ KCET ಅಂಡ್ ರಿಮೈನಿಂಗ್ 50% ಇಸ್ ಫ್ರಮ್ KCET ಎಕ್ಸಾಮ್. ಸೊ ನಿಮ್ ಬೋರ್ಡ್ಸ್ ಅಂತೂ 290+ ಹೆಂಗೂ ಬಂದಿದೆ. ಸೊ ತಿಳ್ಕೊಂಡಿರ್ಬೋದು KCET ಅಲ್ಲಿ ಹೆಂಗೂ ತೆಗ್ದು ಬಿಡೋಣ ಮಾರ್ಕ್ಸ್ ಅಂತ ಹೇಳಿ. ಎಸ್ ಸರ್. ಆಮೇಲೆ ನಾನು ನೀಟ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೆ ಸರ್. ಅದು ಪ್ರೆಡಿಕ್ಟ್ ಮಾಡಿದ ಪೇಪರ್ಗಿನ ಡಿಫ್ರೆಂಟ್ ಇತ್ತು. ಸೊ ಮೊದಲೇ ಸ್ಟ್ರೆಸ್ ತಗೊಳ್ಳೋದು ಜಾಸ್ತಿ. ಸೊ ಎಕ್ಸಾಮ್ ಹಾಲಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಜಾಸ್ತಿ ಮಾಡಿದೆ. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳಬಹುದಾ ಎಷ್ಟಿತ್ತು ನೀಟ್ ಅಲ್ಲಿ ಅಂತ ಹೇಳಿ? ಸರ್ 470. 470ನಾ? ಓಕೆ. ಇನ್ನೊಂದು ಆ ಕಡೆ ಈ ಕಡೆ ಇನ್ನೊಂದು 30-40 ಮಾರ್ಕ್ಸ್ ಬಂದಿದ್ರೆ ಆಗ್ಬೋದಿತ್ತು, ಬಿಕಾಸ್ ಫಿಸಿಕ್ಸ್ ಪೇಪರ್ ಟಫ್ ಇತ್ತು. KCET ಅಲ್ಲಿ ನೀವು ಒಳ್ಳೆ ರ್ಯಾಂಕ್ ನ ತಗೊಂಡ್ ಬಂದಿದ್ದೀರಾ, ಕ್ಲಿಯರ್. ಸೊ ಅದಾದ್ಮೇಲೂ ಒಂದು ಫೀಲಿಂಗ್ ಇತ್ತ ನಿಮ್ಗೆ, ನಂಗೆ ಯಾವ್ದು ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತಪ್ಪ, ಯಾವ ಇಂಜಿನಿಯರಿಂಗ್ ಕಾಲೇಜಿಗೆ ನಾನು ಹೋಗ್ತೀನಿ, ಕ್ಲಿಯರ್. ಸೊ ಆಲ್ ಫ್ರಮ್ ಸ್ಟಾರ್ಟಿಂಗ್ ಓನ್ಲಿ ನೀವು ಒಂದು ಏಮ್ ಇಟ್ಕೊಂಡಿದ್ರಿ, ನಾನು ಅದೇ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕು, ಇದೇ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕು ಅಂತ ಹೇಳಿ? ಸರ್, ಫಾರ್ ಮೀ ಮೆಡಿಕಲ್ ಕಾಲೇಜಿಗೆ ಸಿಕ್ಬೇಕು ಅಂತ ಆಸೆ ಇತ್ತು.
ಬಟ್ ಆಫ್ಟರ್ ನೀಟ್ ಎಕ್ಸಾಮ್ ನಾನು ರಿಸರ್ಚ್ ಮಾಡಿದೆ ಸ್ವಲ್ಪ ಕಾಲೇಜಸ್ ಬಗ್ಗೆ, ಲೈಕ್ RV, BMS, PES ಇದರಲ್ಲಿ ನಾನು ಹೋಗಬೇಕು ಅಂತ. ಸೊ ಇನ್ ಕಾಮೆಡ್ಗೆ ಐ ವಾಸ್ ಅಲಾಟೆಡ್ ವಿತ್ BMS. ಇನ್ CET ನಂಗೆ ಸಿಕ್ಕಿರ್ಲಿಲ್ಲ ಫಸ್ಟ್ ರೌಂಡಲ್ಲಿ. ಸೊ ಕಾಮೆಡ್ಗೆ ಸೀಟ್ ರಿಸರ್ವ್ ಮಾಡಿ ಲಾಸ್ಟ್ ರೌಂಡಲ್ಲಿ CET ಸಿಕ್ಕಾಗ ಇದನ್ನ ಡ್ರಾಪ್ ಮಾಡಿದ್ದೆ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಹೂ ಆರ್ ವಾಚಿಂಗ್ ದಿಸ್ ಅವ್ರಿಗೆ ಡೌಟ್ ಇರುತ್ತೆ. ದೀಕ್ಷಾ ಅವ್ರದ್ದು ಕಾಮೆಡ್ಗೆ ರ್ಯಾಂಕ್ 1947 ಬಂದಿದೆ, ಬಟ್ ಹರ್ KCET ರ್ಯಾಂಕ್ ಇಸ್ 2526. ಅವಳು BMSc ಅಲ್ಲಿ ಶಿ ಟುಕ್ ಅಡ್ಮಿಷನ್ ಥ್ರೂ ಕಾಮೆಡ್ಗೆನಾ, ಶಿ ಟುಕ್ ಅಡ್ಮಿಷನ್ ಥ್ರೂ KCET ನಾ ಅಂತ ಹೇಳಿ? KCET ಥ್ರೂ ಅಡ್ಮಿಷನ್ ಸಿಕ್ತು. ಫೈನಲ್ ರೌಂಡ್ ಅಲ್ಲಿ KCET ಸಿಕ್ಕಿತ್ತು. ಕಾಮೆಡ್ಗೆ ಇನ್ನೂ ಟ್ರೈ ಮಾಡಿದ್ರೆ ಒಳ್ಳೆ ಕಾಲೇಜ್ ಸಿಗ್ತಿರ್ಲಿಲ್ಲ, MSRIT, RVC ಅದು? ಸರ್ ನಂಗೆ BMS ಬೇಕಾಗಿತ್ತು. ಯಾಕಮ್ಮ? ಸರ್ ಇಟ್ ವಾಸ್ ಪ್ರಿಫರ್ಡ್ ಬೈ ನಮ್ಮ ಫ್ಯಾಮಿಲಿ ಸ್ವಲ್ಪ ಇಂಜಿನಿಯರ್ಸ್ ಇದ್ದಾರೆ, ಸೊ ಅವರೇ ಪ್ರಿಫರ್ ಮಾಡಿ. ಓಕೆ. ಈ ಮೊಬೈಲ್ ಡಿಸ್ಟ್ರಾಕ್ಷನ್ ಅಂತಾರಲ್ಲ, ಅದೇನಾದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆನಾ? ಲೈಕ್ ಇವಾಗ ಮನೆಯಲ್ಲಿ ನಿಮ್ ಜ್ವರ ಏನಾದ್ರು ಬಂದ್ರೆ ನಿಮ್ ಮಮ್ಮಿ ಹೇಳ್ತಾಳೆ ಎಲ್ಲ ಈ ಮೊಬೈಲ್ ಸಂಬಂಧನೇ ಹಾಳಾಗೋಗ್ಲಿ ಈ ಮೊಬೈಲ್. ಅಲ್ಲಿ ಮಮ್ಮಿ ಮಿಕ್ಸಿಯಲ್ಲಿ ಚಟ್ನಿ ಮಾಡ್ತಿರ್ತಾರೆ, ಮಿಕ್ಸಿ ಆಫ್ ಆಗುತ್ತೆ, ಅವಾಗ ಕೂಡ ನಿಮ್ ಮೊಬೈಲಿಗೆ ಬೈಯೋದು, ಈ ಹಾಳಾಗೋಗ್ಲಿ ಈ ಮೊಬೈಲ್. ಸೊ ಆ ರೀತಿ ಏನಾದ್ರು ಮೊಬೈಲ್ ಡಿಸ್ಟ್ರಾಕ್ಷನ್ ಏನಾದ್ರು? ಸರ್ ಸ್ವಲ್ಪ ಇತ್ತು. ಫಸ್ಟ್ PU ನಲ್ಲಿ 6 months ಆದ್ಮೇಲೆ ನಾನು ಸೀರಿಯಸ್ ಆಗಿದ್ದು. ಸೊ ಆಗ ಮೊಬೈಲ್ ನಾನು ಕಾಲೇಜಿಂದ ಬಂದ ತಕ್ಷಣ ಒಂದು 20 minutes ನೋಡ್ತಿದ್ದೆ, ಅಷ್ಟ್ ಬಿಟ್ರೆ ಮೊಬೈಲ್ ಮುಟ್ತಾನೆ ಇರ್ಲಿಲ್ಲ ಸರ್. ಇನ್ಸ್ಟಾ ಕೂಡ ಡಿಆಕ್ಟಿವೇಟ್ ಮಾಡಿದ್ದೆ. ಅದ್ ಬಿಟ್ರೆ ಯೂಟ್ಯೂಬ್ ಒಂದ್ ಇರ್ತಿತ್ತು ಫಾರ್ ಟ್ಯೂಟೋರಿಯಲ್ ವಿಡಿಯೋಸ್, ಸೊ ಐ ರೆಫರ್ಡ್. ವಾಟ್ಸ್ಆಪ್ ಅದು ಇತ್ತು, ಲೈಕ್ ನಾರ್ಮಲ್ ಅಪ್ಡೇಟ್ಸ್ ಆಗ. ಸೊ ಇವಾಗ ನೋಡಿ, ಹೇಳ್ಬೇಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಲಾಸ್ಟ್ ಮೂಮೆಂಟಿಗೆ ಬಂದು, ನಾವೆಲ್ಲ ಮ್ಯಾರಥಾನ್ಸ್ ಎಲ್ಲ ತಗೋತಾ ಇರ್ತೀವಿ, ಕ್ಲಾಸಲ್ಲಿ ಬಂದು ಕೇಳ್ತಾರೆ, ಸರ್ ಇಷ್ಟು ನೋಡಿದ್ರೆ 80 out of 80 ತಗೋಬಹುದಾ, ಸರ್ ಇಷ್ಟು ನೋಡಿದ್ರೆ ನಾವು ಟಾಪರ್ ಆಗ್ಬೋದಾ? ನಾಳೆ ಎಕ್ಸಾಮ್ ಇರುತ್ತೆ, ಇವತ್ ಬಂದು ಕೇಳ್ತಾರೆ ಸರ್ ಟಾಪರ್ ಆಗ್ಬೋದಾ ಅಂತ ಹೇಳಿ. ವಾಟ್ ಈಸ್ ಯೋರ್ ಒಪಿನಿಯನ್ ಅಬೌಟ್ ದಟ್? ನೀವು ಯಾವ ತರ ಆ ರೀತಿ ಸರ್ಚ್ ಮಾಡಿದೀರಾ? ಸರ್ ಓವರ್ ನೈಟ್ ಟಾಪರ್ ಆಗೋದು ಇಟ್ಸ್ ಇಂಪಾಸಿಬಲ್. ಸೊ ನಮಗ್ ತುಂಬಾ ಸ್ಟ್ರೆಸ್ ಆದಾಗ, ನಾನ್ 0ನಲ್ಲಿ ಇದ್ದೀನಿ ಅಂತ ಅನ್ಸ್ಬಿಟ್ಟಾಗ ನಾವು ಸರ್ಚ್ ಮಾಡಿದೀವಿ ಆ ತರ ಎಲ್ಲ. ಬಟ್ ಫಸ್ಟ್ ಇಂದಾನೆ ಕನ್ಸಿಸ್ಟೆಂಟ್ ಆಗಿ ಸ್ವಲ್ಪ ಅಟ್ಲೀಸ್ಟ್ ಓದ್ಕೊಂಡ್ ಬಂದ್ರೆ ಲಾಸ್ಟ್ ಅಲ್ಲಿ more number of questions ಸಾಲ್ವ್ ಮಾಡಿದಾಗ ಎನಿವನ್ ಕ್ಯಾನ್ ಬಿಕಮ್ ಎ ಟಾಪರ್. ಓಕೆ, ನೀವು ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡಿದೀರಾ, ಅಂಡ್ ವಿ ನೋ ವಿರಾಟ್ ಕೊಹ್ಲಿ ಸರ್ ಈಸ್ ಟೂ ಮಚ್ ಕನ್ಸಿಸ್ಟೆಂಟ್ ಅಬೌಟ್ ಕ್ರಿಕೆಟ್. ಸೊ ಏನ್ ಮಾತಾಡ್ಬೇಕಂದ್ರೆ, ವಿರಾಟ್ ಕೊಹ್ಲಿ ಅವರು ಡೈರೆಕ್ಟ್ ಆಗಿ ಏನಾದ್ರು ನೆಕ್ ಪ್ರಾಕ್ಟೀಸ್ ಮಾಡಲ್ದೆ ಮ್ಯಾಚ್ ಆಡ್ಲಿಕ್ಕೆ ಬಂದ್ರೆ ಅವ್ರು ಏನ್ ಪೊಸಿಷನ್ ಆಗ್ಬಹುದು, ಅದೇ ರೀತಿ ಇನ್ ದ ಸೇಮ್ ವೇ ಟೆಸ್ಟ್ ಸೀರೀಸ್ ಏನಿರುತ್ತೆ, KCET ಟೆಸ್ಟ್ ಸೀರೀಸ್, ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ? ಆರ್ ಹ್ಯಾವ್ ಯು ಟೇಕನ್ ಎನಿ ಟೆಸ್ಟ್ ಸೀರೀಸ್? ನಿಮ್ಗೆ ಯಾವ ರೀತಿ ಹೆಲ್ಪ್ ಆಯ್ತು ಅದನ್ನ? ಟೆಸ್ಟ್ ಸೀರೀಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ನಮಗೆ ಡೈರೆಕ್ಟ್ ನಮ್ಗೆ ಫೀಲ್ಡ್ ಬರೋದಕ್ಕಿಂತ ನಮಗೆ ಪ್ರಾಕ್ಟೀಸ್ ಜಾಸ್ತಿ ಬೇಕಾಗಿರುತ್ತೆ. ಸೊ ಅಟ್ ಲೀಸ್ಟ್ ಲಾಸ್ಟ್ ನಮ್ಗೆ 1 month ಏನಿರುತ್ತೆ, ನಾವು ಫುಲ್ ಟೆಸ್ಟ್ ಸೀರೀಸ್ ಸ್ಪೆಂಡ್ ಮಾಡಿ ಅದನ್ನ ಅನಲೈಸ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ವಿ ಕ್ಯಾನ್ ಇಂಪ್ರೂವ್. ಅಂದ್ರೆ ಯು ಆರ್ ಸೇಯಿಂಗ್ ದಟ್ ಟೆಸ್ಟ್ ಸೀರೀಸ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ವಿ ಕ್ಯಾನ್ ಅನಲೈಸ್ ದೆಮ್, ಕರೆಕ್ಟ್ ಅಲ್ವಾ? ಅಂದ್ರೆ ಲೈಕ್ ಔಟ್ ಆಫ್ 60 questions ನಾ 40 ಕರೆಕ್ಟ್ ಮಾಡಿದೀನಿ, ಬಟ್ 20 ಯಾಕೆ ರಾಂಗ್ ಆಯ್ತು ಅದನ್ನ ನಾವು ಅನಲೈಸ್ ಮಾಡಿ ವಿ ಕ್ಯಾನ್ ಗೋ ವಿತ್ ದಟ್ ಪ್ರಾಕ್ಟೀಸ್ ಟು ಮಿಸ್ಟೇಕ್ ಅನಲೈಸ್ ಮಾಡಿದ್ರೆ ಖಂಡಿತ ಆ ಕ್ವಶನ್ ಬಂದಾಗ ನಮ್ಗೆ ಖುಷಿ ಆಗುತ್ತೆ, ನಾನು ಇದನ್ನ ಕಲ್ತಿದ್ದೀನಿ ಅಂತ. ಕರೆಕ್ಟ್, ಮಿಸ್ಟೇಕ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಇಫ್ ಐ ಆಸ್ಕ್ ಯು, ನೀವು ಸ್ಟೂಡೆಂಟ್ಸಿಗೆ ಅಥವಾ ನಿಮ್ ಜೂನಿಯರ್ಸಿಗೆ ಅಥವಾ KCET ಆಸ್ಪಿರೆಂಟ್ಸ್ ಯಾರಿದ್ದಾರೆ ಇವಾಗ, ಅವ್ರಿಗೆ ಏನ್ ಗೈಡೆನ್ಸ್ ಅನ್ನ ಕೊಡಬಹುದು? KCET preparation doesn't require so much hard work. 10 hours ಓದ್ಲೇಬೇಕು ಅಂತಿಲ್ಲ. If you can manage 5 hours also, number of hours doesn't matter. How efficiently you study that matters. ಸೊ ನಾವು 1-2 hours ಓದ್ತಿದೀವಿ ಅಂದ್ರೆ ನಾವು ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ತುಂಬಾ ಎಫಿಷಿಯಂಟ್ ಆಗಿ ಓದ್ತಿದೀವಿ ಅಂದ್ರೆ ಇಟ್ಸ್ ಎನಫ್ ಸರ್. ಆಲ್ಸೋ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಸೊ ಪ್ರಾಕ್ಟೀಸ್ ಆಸ್ ಮಚ್ ಆಸ್ ಯು ಕ್ಯಾನ್. ಯಾವಾಗ್ಲೂ ವಿಡಿಯೋಸ್ ಅಂತ ರಿಲೈ ಆಗಬೇಡಿ. ಮತ್ತೆ ಕ್ವಶನ್ಸ್ ಸರ್ ಸ್ಕ್ರೀನ್ ಮೇಲೆ ಹಾಕಿದ್ರೆ ಪಾಸ್ ಮಾಡಿ ಟ್ರೈ ಮಾಡಿ, ಆಮೇಲೆ ನಂತರ ಪ್ರಾಕ್ಟೀಸ್ ಮಾಡಿ. ಕರೆಕ್ಟ್, ದಟ್ ಈಸ್ ಅ ಗುಡ್ ವೇ. ಆಕ್ಚುಲಿ ಯಾವಾಗ್ಲೂ ನಾವೇನು ಕ್ವಶನ್ ಕೊಟ್ಟಿದ್ರೆ ಯು ಪೀಪಲ್ ಕ್ಯಾನ್ ಟೇಕ್ one minimum 40 seconds ಟೈಮ್, ಪಾಸ್ ಮಾಡಿ ಅದನ್ನ, ಅಂಡ್ ದೆನ್ ಇಫ್ ಯು ಸಾಲ್ವ್, ನಮ್ದು ನಿಮ್ದು ಆನ್ಸರ್ ಮ್ಯಾಚ್ ಆಗಿದ್ರೆ ದೆನ್ ಇಟ್ ವಿಲ್ ಬಿ ಅ ಸಕ್ಸಸ್. ಓಕೆ, ಎವ್ರಿಥಿಂಗ್ ಈಸ್ ಓಕೆ. ಬಟ್ ನೀವು ಏನಾದ್ರೂ ಒಂದು ಮಿಸ್ಟೇಕ್ ಮಾಡಿರ್ಬೋದು ಡೆಫಿನೆಟ್ಲಿ ಇನ್ ಯೋರ್ ಎಂಟೈರ್ ಜರ್ನಿ. ನಿಮ್ ಜೂನಿಯರ್ಸ್ ಆ ಮಿಸ್ಟೇಕ್ ಮಾಡಬಾರ್ದು, ಅಥವಾ ನೀವು ಫಸ್ಟ್ PUC ಅಲ್ಲಿ ಇದ್ದಾಗ ಏನಾದ್ರೂ ಒಂದು ಪ್ಲಾನ್ ಮಾಡಿರ್ತೀರಾ, ಅಥವಾ ದ ಸ್ಟೂಡೆಂಟ್ಸ್ ಹು ಆರ್ ಕಮಿಂಗ್ ನೌ ಟು ಸೆಕೆಂಡ್ PUC ಅವ್ರಿಗೆ ಏನಾದ್ರೂ ಗೈಡೆನ್ಸ್ ಕೊಡ್ಬೇಕಂದ್ರೆ ಯಾವ ರೀತಿ ಕೊಡ್ತೀರಾ? Sir, one thing I regret about, and
one thing I missed in my journey is active recall. So ಇದೊಂದು ಮೆಥಡ್ಸ್ ನಾವ್ ಏನ್ ನೆನಪಿಸ್ಕೊಂಡಿದೀವಿ ಅದನ್ನ ನಾವು ವಿತೌಟ್ ಸೀಯಿಂಗ್ ಅ ಬುಕ್ ಆರ್ ವಿತೌಟ್ ವಾಚಿಂಗ್ ಸಮ್ ವಿಡಿಯೋ ಮೈಂಡ್ ಮ್ಯಾಪ್ಸ್, ಸೊ ಅದನ್ನ ನಾವು ಮೈಂಡ್ ಅಲ್ಲಿ ರೀಕಾಲ್ ಮಾಡಕ್ ಟ್ರೈ ಮಾಡ್ಬೇಕು. ಸೊ ಆಫ್ಟರ್ ವೇಕಿಂಗ್ ಅಪ್ ಯು ಕ್ಯಾನ್ ಟೇಕ್ ಅ ಬ್ಲಾಂಕ್ ಶೀಟ್ ಅಂಡ್ ರೈಟ್ ವಾಟ್ ಎವರ್ ಯು ರಿಮೆಂಬರ್ ಎಸ್ಟರ್ಡೇಸ್ ಆರ್ ಎಲ್ಸ್ ಟುಡೇ ನೈಟ್. ಇವತ್ತು ಏನೇನ್ ಓದಿದ್ದೀನಿ ಅದೆಲ್ಲ ಸ್ವಲ್ಪ ಕೀ ಪಾಯಿಂಟ್ಸ್ ಬರೆದ್ರೆ ಸೊ ದಟ್ ಮೈಂಡ್ ಅಲ್ಲಿ ಉಳಿದ್ಬಿಡುತ್ತೆ. ಸೊ ನಾನು ಆತರ ಏನ್ ಮಾಡ್ತಿದ್ದೆ ಅಂದ್ರೆ ಬುಕ್ ಮೇಲೆ ರಿಲೈ ಆಗ್ಬಿಡ್ತಿದ್ದೆ. ನಂಗೆ ಏನಾದ್ರು ಮರ್ತೋದ್ರೆ ಟಕ್ ಅಂತ ಬುಕ್ ನೋಡ್ತಿದ್ದೆ. ಸೊ ಬಟ್ ಎಕ್ಸಾಮ್ ಅಲ್ಲಿ ಆತರ ಮರ್ತೋದ್ರೆ ನಮಗೆ ಬುಕ್ಸ್ ಇರಲ್ಲ, ಏನು ಇರಲ್ಲ ರಿಸೋರ್ಸ್. ಸೊ ದಟ್ ಹೆಲ್ಪ್ಸ್ ಅ ಲಾಟ್, ಆಕ್ಟಿವ್ ರೀಕಾಲ್. Okay, active recall, like whatever we study today, write it down by end of the day. Okay, you went to a top engineering college, correct? ಆಮೇಲೆ ಬೋರ್ಡ್ಸ್ ಕೂಡ ಚೆನ್ನಾಗಿ ಬಂದಿದೆ ಅಂಡ್ ಈವನ್ ಕಾಮೆಡ್ಗೆ ಯು ಕ್ರಾಕ್ಡ್ ವಿತ್ 1947 ರ್ಯಾಂಕ್. ಎವ್ರಿಥಿಂಗ್ ಇಸ್ ಫೈನ್. ಸೊ ಈ ಎಂಟೈರ್ ಜರ್ನಿಯಲ್ಲಿ ಹೌ ಡಿಡ್ PW ಕನ್ನಡ ಟೀಮ್ ಹೆಲ್ಪ್ ಯು? ಸರ್ ವಿತೌಟ್ PW ನಂದು ದಿನಾನೇ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಓ ಸೂಪರ್. PW ರಿಸೋರ್ಸ್ ಎಲ್ಲಾರು ಮುಂಜಾನೆ ಎದ್ದು ದೇವ್ರ ಫೋಟೋ ನೋಡ್ತಾರೆ, ನೀವು ನಮ್ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ರ? ಮುಂಜಾನೆ ಅಂತಾನೆ ಅಲ್ಲ ಸರ್, ಇಟ್ ವಾಸ್ ಎನಿ ಟೈಮ್. I use PW resources a lot. It may be modules, it may be mind maps, it may be question papers, also videos. ಎಲ್ಲ ಪ್ರೊವೈಡ್ ಮಾಡುತ್ತೆ PW. ಅದೊಂದು ಒಳ್ಳೆ ಸೋಷಿಯಲ್ ಸರ್ವಿಸ್ ಅಂತಾನೆ ಹೇಳ್ಬೋದು. ಎಸ್ ಡೆಫಿನೆಟ್ಲಿ ಅಂಡ್ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಎವ್ರಿಥಿಂಗ್. ನಾವು ಪ್ರತಿ ಒಂದು ನೋಟ್ಸ್ ಏನ್ ಮಾಡ್ತೀವಿ ಅದು ನಿಮ್ಗೆ PW ಆಪ್ ಅಲ್ಲಿ ಸಿಗುತ್ತೆ. ಕಾಲೇಜಲ್ಲಿ ಎಷ್ಟೇ ಅರ್ಥ ಆಗಿದ್ರು ನಮ್ಗೆ ಆಫ್ಟರ್ 1 year, ಇವಾಗ ಫಸ್ಟ್ PU ನಂಗೆ ತುಂಬಾ ಅರ್ಥ ಆಗಿತ್ತು. ನೆಕ್ಸ್ಟ್ ನನಗೆ ಎಕ್ಸಾಮ್ ಬರೆಯೋದು ಆಫ್ಟರ್ 2 years. ಸೊ ನಮಗೆ ರಿಪಿಟೇಷನ್ ಬೇಕದು. ಸೊ ಅವಾಗ ನಾವು ರಿವಿಷನ್ ವಿಡಿಯೋಸ್ ಅಥವಾ ಒನ್ ಶಾರ್ಟ್ ಲೆಕ್ಚರ್ಸ್ ಇದೆಲ್ಲ ರೆಫರ್ ಮಾಡ್ತೀವಿ ಸರ್. ಎಲ್ಲ ರೆಫರ್ ಮಾಡ್ತಾರೆ. PW ಇಸ್ ದ ಬೆಸ್ಟ್. ಸೊ ಲಾಸ್ಟ್ 40 days ಅಲ್ಲಿ ನಿಮ್ ಕ್ರಾಶ್ ಕೋರ್ಸ್ ಯಾವ ರೀತಿ ಹೆಲ್ಪ್ ಆಯ್ತು? KCT ಕ್ರಾಶ್ ಕೋರ್ಸ್. ಎಸ್ ಸರ್, ಐ ವಾಸ್ ಕನ್ಸಿಸ್ಟೆಂಟ್ ಇನ್ ಲೈವ್ ಕ್ರಾಶ್ ಕೋರ್ಸ್. ನೀವು ಏನ್ ಮಾಡ್ತಿದ್ರಿ? ಇಫ್ ನಾಟ್ ಲೈವ್, ಐ ವಾಸ್ ವಾಚಿಂಗ್ ರೆಕಾರ್ಡೆಡ್ ಬಿಕಾಸ್ ನಾನು ಸ್ಪೀಡ್ ಅಪ್ ಮಾಡ್ಬೋದು ಸೊ ದಟ್ ಐ ಕ್ಯಾನ್ ಸ್ಕಿಪ್ ಸಮ್ ಕ್ವೆಶನ್ಸ್. ಸರ್ ಅದು ಕ್ವೆಶನ್ ಬ್ಯಾಂಕ್ ಸಾಲ್ವ್ ಮಾಡ್ಸಿದ್ರಿ ಬೋರ್ಡ್ ಎಕ್ಸಾಮ್ದು. ದಟ್ ಹೆಲ್ಪ್ ಡೆ ಲಾಟ್ ಆಫ್ MCQs ನಾನು ಸಾಲ್ವ್ ಮಾಡಿದ್ದು ಕ್ವೆಶನ್ ಬ್ಯಾಂಕ್. ಸೊ ಎಲ್ಲ ಸೊಲ್ಯೂಷನ್ಸ್ ಆಗಲಿ ಎಲ್ಲ ನೀಟಾಗಿ ಪ್ರೊವೈಡ್ ಮಾಡಿ. ಸೊ ದಟ್ ಈಸ್ ವೆರಿ ನೈಸ್. ಸೊ ಐ ಹೋಪ್ ಯು ಎಂಜಾಯ್ಡ್ ದಿ ಬ್ರೇಕ್ಫಾಸ್ಟ್ ಆಲ್ಸೋ, ಕರೆಕ್ಟ್ ಅಲ್ವಾ? ಬ್ರೇಕ್ಫಾಸ್ಟ್ ಕೂಡ ಎಂಜಾಯ್ ಮಾಡಿದ್ದೀರಾ ಅಂಡ್ ವಾಟ್ ಎವರ್ ದಿಸ್ ಬ್ರೇಕ್ಫಾಸ್ಟ್ ವಿತ್ ಟಾಪರ್ ಇಸ್ ದರ್, ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ವಿತ್ ಯು ಓವರ್ ದಿ ಬ್ರೇಕ್ಫಾಸ್ಟ್. ಶೇಕ್ ಕೂಡ ತುಂಬಾ ಚೆನ್ನಾಗಿತ್ತು. ಫೈನ್. ಅಂಡ್ ದ ವಾಟ್ ಎವರ್ ದ ನಾಲೆಜ್ ಯು ಪೀಪಲ್ you gave to the whoever your juniors are there who are KCT aspirants, definitely ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತೀನಿ. I hope that helps. ಸೊ ವಿತ್ ದಿಸ್ ಸ್ಟೂಡೆಂಟ್ಸ್, ಇವತ್ತಿನ ಈ ಸೀರೀಸ್ ಏನಿದೆ ಅಥವಾ ಪಾಡ್ಕಾಸ್ಟ್ ಏನಿದೆ ನಾವು ಇಲ್ಲಿಗೆ ಮುಗಿಸೋಣ ವಿತ್ ಅವರ್ ಲವ್ಲಿ ಬ್ರೇಕ್ಫಾಸ್ಟ್ ಅಂಡ್ ಅವರ್ ಟಾಪರ್ ದೀಕ್ಷಾ. ಥ್ಯಾಂಕ್ ಯು ಎವ್ರಿವನ್. Thank you.